ಹಾಂಗ್ಕಾಂಗ್ನ ಒಟ್ಟಿಗಿರುವ 4 ಕೂಡು ಬಹುಮಹಡಿ ವಸತಿ ಸಮುಚ್ಚಯದಲ್ಲಿ ಕಾಣಿಸಿಕೊಂಡ ಬೆಂಕಿಯು 44 ಮಂದಿಯ ಪ್ರಾಣ ಹೀರಿದೆ. 280ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ಹಾಂಗ್ಕಾಂಗ್ನ ಬಹುಮಹಡಿ ಮನೆಗಳ ಕಟ್ಟಡವನ್ನು ಹೊಸತಾಗಿಸುವ ಕೆಲಸ ನಡೆದಿತ್ತು. ಹಾಗಾಗಿ ಆ ಗಗನಚುಂಬಿಗಳ ಸುತ್ತ ಬಿದಿರಿನ ಕಂಬಗಳನ್ನು ನಾನಾ ಹಂತದಲ್ಲಿ ಕಟ್ಟಲಾಗಿತ್ತು. ಬಿದಿರಿನ ಕಂಬಕ್ಕೆ ಹೇಗೋ ತಗುಲಿಕೊಂಡ ಬೆಂಕಿಯು ಹಾಹೋ ಎನ್ನುವಷ್ಟರೊಳಗೆ 4 ಬಹುಮಹಡಿ ಕಟ್ಟಡಗಳನ್ನು ಆವರಿಸಿಕೊಂಡಿದೆ. 200 ಅಗ್ನಿಶಾಮಕ ದಳಗಳು, ವಾಹನಗಳು, 100 ಆಂಬ್ಯುಲೆನ್ಸ್ಗಳು ಸ್ಥಳ ತಲುಪಿದವು. ಹಾಗೋ ಹೀಗೋ ಬೆಂಕಿಯನ್ನು ಹತೋಟಿಗೆ ತರಲಾಯಿತಾದರೂ ಅಪಾರ ಹಾನಿ ಉಂಟಾಗಿದೆ. ಪ್ರಾಣಹಾನಿ ಮಾತ್ರವಲ್ಲ, ಕೆಲವು ಮನೆಗಳು, ಪ್ರತಿಯೊಂದು ವಸ್ತುವು ಸುಟ್ಟು ಕರಕಲಾಗಿದೆ. ಇಲ್ಲಿಯವರೆಗೆ 44 ಶವಗಳನ್ನು ಹೊರತೆಗೆಯಲಾಗಿದ್ದು, ಹೆಚ್ಚಿನವರು ವಯಸ್ಸಾದವರು ಎಂದು ಅಧಿಕಾರಿ ತಿಳಿಸಿದ್ದಾರೆ. ಯುವಕರು, ಮಕ್ಕಳು ಸಾಕಷ್ಟು ಮಂದಿ ಹೊರ ಓಡಿ ಪಾರಾಗಿದ್ದಾರೆ. ಆದರೆ 280ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದು, ರಕ್ಷಣಾ ಕಾರ್ಯಾಚರಣೆಯು ಮುಂದುವರೆದಿದೆ. 100 ಜನರು ಸುಡುಗಾಯ ಕಂಡಿದ್ದು, ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. 1980ರಲ್ಲಿ ಕಟ್ಟಿದ ಈ ವಸತಿ ಸಮುಚ್ಚಯವು ಒಟ್ಟು 8 ಮಹಡಿಯ ಗೊಂಚಲನ್ನು ಹೊಂದಿದೆ. 2000 ಫ್ಲಾಟ್ಗಳಲ್ಲಿ 4800 ಮಂದಿ ವಾಸವಿದ್ದರು. വിശ്വാസത്തിന്റെയും പാരമ്പര്യത്തിന്റെയും പുത്തനഴകോടെ ബിന്ദു ജ്വല്ലറി, കാസർഗോഡ്, സുള്ളിയ.